ಇನ್ನು ಇಡೀ ದೇಶದಲ್ಲೇ ರಸ್ತೆ ಟೋಲ್ ರದ್ದಾಗಿದ್ರೂ ಕೂಡ ಸವಾರರಿಂದ ಟೋಲ್ ಸಂಗ್ರಹ ಮಾಡ್ತಾ ಇರುವ ನೈಸ್ ಸಂಸ್ಥೆಯ ದೋಖ ಇದೀಗ ಮತ್ತೊಮ್ಮೆ ಬಯಲಾಗಿದೆ. ನೈಸ್ ಸಂಸ್ಥೆಯ ದೋಖ ಕುರಿತ ತನಿಖೆಗೆ ರಚನೆಯಾಗಿದ್ದ ಕಾನೂನು ಸಚಿವ ಟಿ.ಬಿ. ಜಯಚಂದ್ರ ನೇತೃತ್ವದ ಸದನ ಸಮಿತಿ ಮುಂದಿನ ವಾರ ಸರ್ಕಾರಕ್ಕೆ ಅಂತಿಮ ವರದಿ ಸಲ್ಲಿಸೋದಕ್ಕೆ ಸಿದ್ಧತೆ ನಡೆಸಿದೆ. ಸದನ ಸಮಿತಿಯ ಹಲವು ವರ್ಷಗಳ ಕಾಲ ಸ್ಥಳ ಪರಿಶೀಲನೆ, ದಾಖಲೆ ಪರಿಶೀಲನೆ ನಡೆಸಿ ಸಿದ್ಧಪಡಿಸಿರುವ ವರದಿಯ ಪ್ರಮುಖಾಂಶಗಳು ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಏನು ಅಂತ ಬನ್ನಿ ನೋಡೋಣ. ನೈಸ್ ರಿಪೋರ್ಟ್ 2813 ಎಕರೆ ಹೆಚ್ಚುವರಿ ಭೂಮಿ ನೈಸ್ಗೆ ಮಂಜೂರಾಗಿರ್ತಕ್ಕಂಥದ್ದು ಅಕ್ರಮ. ರಸ್ತೆಗಾಗಿ ಭೂಮಿಯನ್ನ ಪಡೆದು ಅಲ್ಲಿ ಇವರು ಕಲ್ಲು ಗಣಿಗಾರಿಕೆಯನ್ನ ನಡೆಸ್ತಾ ಇದ್ದಾರೆ. 1.75 ಲಕ್ಷ ಮೆಟ್ರಿಕ್ ಟನ್ ಅಕ್ರಮ ಕಲ್ಲನ್ನ ಇವರು ಗಣಿಗಾರಿಕೆ ಮಾಡಿದ್ದಾರೆ. 5900 ಎಕರೆಯ ಬದಲಿಗೆ 14,000 ಎಕರೆಗೆ ಅಧಿಕಾರಿಗಳಿಂದ ಸ್ಟ್ಯಾಂಪ್ ಡ್ಯೂಟಿಯನ್ನ ವಿನಾಯಿತಿ ಪಡ್ಕೊಂಡಿದ್ದಾರೆ. ನೈಸ್ ಅಕ್ರಮಕ್ಕೆ ಸಂಬಂಧಪಟ್ಟಂತೆ 135 ಕಡತಗಳು ನಾಪತ್ತೆಯಾಗಿರೋದು ಕೂಡ ಈ ಸದನ ಸಮಿತಿಯ ತನಿಖೆಯ ಸಂದರ್ಭದಲ್ಲಿ ಪತ್ತೆಯಾಗಿದೆ. ನೈಸ್ ಅಕ್ರಮಕ್ಕೆ 30ಕ್ಕೂ ಹೆಚ್ಚು ಹಿರಿಯ ಅಧಿಕಾರಿಗಳು ಸಾಥ್ ಕೊಟ್ಟಿದ್ದಾರೆ ಅಶೋಕ್ ಖೇಣಿಯ ಜೊತೆಯಲ್ಲಿ ಅಂತಕ್ಕಂಥದ್ದು ಕೂಡ ಗೊತ್ತಾಗಿದೆ. ಟೌನ್ಶಿಪ್ ಹೆಸರಲ್ಲಿ 553 ಎಕರೆ ಹೆಚ್ಚುವರಿಯಾಗಿ ಭೂಮಿಯನ್ನ ಇವರು ಕಬಳಿಕೆ ಮಾಡಿದ್ದಾರೆ. ಇವೆಲ್ಲ ಸರ್ಕಾರಕ್ಕೆ ಗೊತ್ತಿದ್ರು ಕಣ್ಣು ಮುಚ್ಚಿಕೊಂಡಿಕೊಳ್ಳುತ್ತಿದೆ. ಟೌನ್ಶಿಪ್ ಹೆಸರಲ್ಲಿ ಅಕ್ರಮವಾಗಿ ಅಪಾರ್ಟ್ಮೆಂಟ್ಗಳನ್ನ ನಿರ್ಮಿಸಿ ಇವರು ಮಾರಾಟ ಮಾಡಿದ್ದಾರೆ. ಈ ರೀತಿ ಅಕ್ರಮವಾಗಿ ಅಪಾರ್ಟ್ಮೆಂಟ್ಗಳನ್ನ ನಿರ್ಮಾಣ ಮಾಡೋ ಹಾಗಿಲ್ಲ. ಅಪಾರ್ಟ್ಮೆಂಟ್ ನಿರ್ಮಾಣಕ್ಕೆ ಇವರಿಗೆ ಪರ್ಮಿಷನ್ನೇ ಇಲ್ಲ, ಆದರೂ ಕೂಡ ಮಾರಾಟ ಮಾಡಿದ್ದಾರೆ. 7,000 ಕೋಟಿ ರೂಪಾಯಿಗೂ ಹೆಚ್ಚು ಅಕ್ರಮವಾಗಿ ಇವರು ಸಂಪಾದನೆಯನ್ನು ಮಾಡಿದ್ದಾರೆ. ಈ ಅಕ್ರಮಗಳ ಪತ್ತೆ ಹಚ್ಚುವ ಜೊತೆಗೆ ಒಂದಷ್ಟು ಶಿಫಾರಸುಗಳನ್ನ ಸದನ ಸಮಿತಿ ತನ್ನ ವರದಿಯಲ್ಲೇ ಪ್ರಸ್ತಾಪವನ್ನ ಮಾಡುತ್ತೆ. ಮುಂದಿನ ವಾರ ಏನು ಪ್ರಸ್ತಾಪಗಳನ್ನ ಮಾಡುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಸದನ ಸಮಿತಿಯ ಶಿಫಾರಸುಗಳು ಬರ್ತಾ ಇದೆ ನೋಡಿ ಸ್ಕ್ರೀನ್ ಮೇಲೆ. ಸದನ ಸಮಿತಿ ಶಿಫಾರಸುಗಳು ಪ್ರಮುಖವಾಗಿ 2012ರ ನಂತರ ಸಂಗ್ರಹವಾದ ಟೋಲ್ ಹಣವನ್ನ ಮುಟ್ಟುಗೋಲು ಹಾಕಬೇಕು ಸರ್ಕಾರ ಅಂತಕ್ಕಂಥ ಒಂದು ಶಿಫಾರಸು. ಅಕ್ರಮ ಕಲ್ಲು ಗಣಿಗಾರಿಕೆಯಿಂದ 300 ಕೋಟಿ ರೂಪಾಯಿ ರಾಯಧನವನ್ನ ವಸೂಲಿ ಮಾಡಿ ಅಂತ ಶಿಫಾರಸನ್ನು ಮಾಡಿದೆ. ಸಿಬಿಐ ಅಥವಾ ಜಾರಿ ನಿರ್ದೇಶನಾಲಯ ಈ ತನಿಖೆಯನ್ನ ವಹಿಸಬೇಕು. ನೈಸ್ ಯೋಜನೆಯ BMIC ಪ್ರಾಧಿಕಾರವನ್ನೇ ರದ್ದು ಮಾಡಿ ಅನ್ನೋ ಶಿಫಾರಸನ್ನು ಕೂಡ ಮಾಡಿದ್ದಾರೆ. ಹೆಚ್ಚುವರಿ ಭೂಮಿಯನ್ನ ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳಬೇಕು ಅಂತಕ್ಕಂಥ ಶಿಫಾರಸು ಕೂಡ ಇವಾಗ ಸದನ ಸಮಿತಿ ಸರ್ಕಾರದ ಮುಂದೆ ಮಂಡಿಸಲಿದೆ. ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಬದರುದ್ದೀನ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ಪ್ರಮುಖವಾಗಿ ಈಗ ಏನು ರಿಪೋರ್ಟ್ ರೆಡಿ ಆಗಿದೆ, ಈ ರಿಪೋರ್ಟ್ ಅಂತಕ್ಕಂಥದ್ರಲ್ಲಿ ಸತ್ಯಾಂಶ ನಿನ್ನೆ ಮೊನ್ನೆ ಆಗಿರ್ತಕ್ಕಂಥದ್ದಲ್ಲ. ಎಷ್ಟೋ ವರ್ಷಗಳಿಂದ ಈ ಎಲ್ಲ ಅಕ್ರಮಗಳು ನಡ್ಕೊಂಡು ಬಂದಿದೆ. ಅಂಡ್ ಸರ್ಕಾರಕ್ಕೆ, ಕಂದಾಯ ಇಲಾಖೆಗೆ ಇವೆಲ್ಲವೂ ಕೂಡ ಗೊತ್ತು. ಆದರೂ ಕೂಡ ಇಷ್ಟು ವರ್ಷ ಕ್ರಮ ತಗೊಳ್ಳದೆ ಇರೋದಕ್ಕೆ ಏನ್ ಸರ್ ಕಾರಣ? ಅರವಿಂದ್, ಏನು ಈ ನೈಸ್ ಅಕ್ರಮ ಏನಿದೆ ಅದು ಇವತ್ತು ನಿನ್ನೆ ಇದೆಲ್ಲ ಹಿಂದಿನ ಆರಂಭ ಆಗ್ಲಿಂದನೂ ಕೂಡ ಅಧಿಕಾರಿಗಳು ಇರ್ಬೋದು, ಜನಪ್ರತಿನಿಧಿಗಳು ಇರ್ಬೋದು, ಇವತ್ತು ಶಾಮೀಲಾಗಿ ಇಷ್ಟೊಂದು ಪ್ರಮಾಣದ ಅಕ್ರಮಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರೆ ಇತ್ತೀಚೆಗೆ ಅವರ ಆಟೋಟೋಪ ಜಾಸ್ತಿ ಆಗ್ತಿದ್ದಂಗೆ ಈ ವಿಚಾರ ಕಳೆದ ಬಾರಿ ಆ ಅಧಿವೇಶನದಲ್ಲಿ ಗಂಭೀರವಾಗಿ ಚರ್ಚೆಗೆ ಕಾರಣ ಆಯಿತು, ಪ್ರಸ್ತಾಪ ಆಯಿತು. ಬಿಜೆಪಿ ಶಾಸಕ SR ವಿಶ್ವನಾಥ್ ಅವರು ಸದನದಲ್ಲಿ ಗದ್ದಲ ಮಾಡಿದ್ರು. ತದನಂತರ ಸುದೀರ್ಘ ಚರ್ಚೆಯ ಬಳಿಕ ಸದನ ಸಮಿತಿಯನ್ನು, ಈ ಅಕ್ರಮಗಳ ಪತ್ತೆ ಸದನ ಸಮಿತಿಯನ್ನ ರಚನೆ ಮಾಡಲಾಯಿತು. ಅರವಿಂದ್, ಅಲ್ಲಿ ಜಯಚಂದ್ರ ನೇತೃತ್ವದ ಸದನ ಸಮಿತಿ ಕಳೆದ 1.5 ವರ್ಷಗಳಿಂದ ನಿರಂತರವಾಗಿ ಈ ಬಗ್ಗೆ ಸಮಗ್ರವಾದ ವಿಚಾರಣೆ ಮಾಡಿ ದಾಖಲೆಗಳನ್ನ ಕಲೆ ಹಾಕಿದಾಗ ಸುಮಾರು 135 ಇದಕ್ಕೆ ಸಂಬಂಧಪಟ್ಟ ಕಡತಗಳೇ ನಾಪತ್ತೆಯಾಗಿರುವಂತದ್ದು ಬಹಳ ಆಘಾತಕಾರಿ ವಿದ್ಯಮಾನ. ಜೊತೆಗೆ ಹಿರಿಯ ಅಧಿಕಾರಿಗಳೇ ಶಾಮೀಲಾಗಿರುವಂತದ್ದು. ನೈಸ್ ರಸ್ತೆಗಾಗಿ ಏನು ಸ್ವಾಧೀನ ಮಾಡುವಂತ 20,195 ಎಕರೆ ಪೈಕಿ ಕೇವಲ 5,900 ಎಕರೆಗೆ ಮಾತ್ರ ಸ್ಟ್ಯಾಂಪ್ ಡ್ಯೂಟಿ ವಿನಾಯಿತಿಯನ್ನು ಕೊಡಬೇಕಾಗಿತ್ತು. ಆದ್ರೆ ಅಧಿಕಾರಿಗಳ ಸಂಪುಟ ಸಭೆಯ ನಿರ್ಣಯವನ್ನೇ ತಿರುಚಿ ಸುಮಾರು 14,000 ಎಕರೆಗೆ ಸ್ಟ್ಯಾಂಪ್ ವಿನಾಯಿತಿಯನ್ನು ಕೊಟ್ಟಿರುವಂತಹ ದೊಡ್ಡ ಅಕ್ರಮ ಇದು. ಅದೇ ರೀತಿ ಬೆಂಗಳೂರಿನಲ್ಲಿ ಟೌನ್ಶಿಪ್ ನಿರ್ಮಾಣ ಮಾಡ್ತೀನಿ ಅಂತ ಬೆಂಗಳೂರು ಹೊರಲು ಸುಮಾರು 553 ಎಕರೆಯನ್ನು ಹೆಚ್ಚುವರಿಯಾಗಿ ಪಡೆದಿರುವಂತಹ ಖೇಣಿ ಸಂಸ್ಥೆ ಸುಮಾರು 100 ಅಪಾರ್ಟ್ಮೆಂಟ್ಗಳನ್ನು ನಿರ್ಮಾಣ ಮಾಡಿ ಯಾವುದೇ ಅನುಮತಿ ಇಲ್ಲದೆ, BBMP ಇರೋದು BD ಇರೋದು ಯಾವುದೇ ಅನುಮತಿ ಇಲ್ಲದೆ ನಿರ್ಮಾಣ ಮಾಡಿ ಸುಮಾರು 7,000 ಕೋಟಿ ರೂಪಾಯಿಯನ್ನು ಸಂಪಾದನೆಯನ್ನು ಮಾಡಿರುವಂತಹದ್ದನ್ನು ಕೂಡ ಆ ಸದನ ಸಮಿತಿ ಬೆಳಕಿಗೆ ಪತ್ತೆ ಮಾಡಿರುವಂತಹದ್ದು. ಕಲ್ಲು ಗಣಿಗಾರಿಕೆ ಆಗಿದೆ, ರಸ್ತೆಗೋಸ್ಕರ ಭೂಮಿಯನ್ನ ಪಡ್ಕೊಂಡು ಇವರು ಕಲ್ಲು ಗಣಿಗಾರಿಕೆ ಮಾಡಿದ್ದಾರೆ. ಕಲ್ಲು ಗಣಿಗಾರಿಕೆ ಅಂತಕ್ಕಂಥದ್ದು ಏನು ಕದ್ದು ಮುಚ್ಚಿ ಮಾಡಿರ್ತಕ್ಕಂಥದ್ದಲ್ಲ. ನೈಸ್ ರಸ್ತೆಯ ದಕ್ಷಿಣ ಭಾಗಕ್ಕೆ ಹೋದ್ರೆ ಕಣ್ಣಿಗೆ ರಾಚುತ್ತೆ ಅಲ್ಲಿ ಕಲ್ಲು ಗಣಿಗಾರಿಕೆ ಮಾಡ್ತಾ ಇರೋದು. ಇಷ್ಟು ಗೊತ್ತಿದ್ರು ಒಂದು ಬಾರಿ ಆದ್ರೂ ಕೂಡ ಅಲ್ಲಿ ದಾಳಿ ಮಾಡೋದಾಗ್ಲಿ, ವಿಚಾರಣೆ ಮಾಡೋದಾಗ್ಲಿ ಇಲ್ಲಿ ತನಕ ನಡೆದಿಲ್ವಾ ಅಂತ ಸರ್? ಖಂಡಿತ ಅಂತ ಯಾವುದೇ ಒಂದು ಪ್ರಯತ್ನ ಆಗಿಲ್ಲ. ಯಾಕಂತ ಹೇಳಿದ್ರೆ ನೈಸ್ ಏನ್ ತಮ್ಮ ಸ್ವಾಧೀನ ಮಾಡಿದ ನಮಗೆ ಯಾರಿಗೂ ಪ್ರವೇಶ ಕೊಡೋದಿಲ್ಲ ಅರವಿಂದ್. ಯಾಕಂತ ಹೇಳಿದ್ರೆ ಟೋಲ್ ಸಂಗ್ರಹದ ಸಂದರ್ಭದಲ್ಲೂ ಕೂಡ ಅವರ ಸಿಬ್ಬಂದಿ ನಡ್ಕೊಳ್ಳೋ ರೀತಿ ಅದಕ್ಕೆ ಕಾರಣ. ಹಾಗಾಗಿ ಆ ವ್ಯಾಪ್ತಿಯಲ್ಲಿ ಬರುವಂತಹ ಸುಮಾರು 1 ಲಕ್ಷ ವ್ಯಾಪ್ತಿಯಲ್ಲಿ ಸುಮಾರು 1,75,000 ಮೆಟ್ರಿಕ್ ಟನ್ ಅಷ್ಟು ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡಿರುವಂತದ್ದು
ಆ ದಾಖಲೆಯಿಂದ ಬಹಿರಂಗ ಆಗಿರೋದು. ಸುಮಾರು ಅದಕ್ಕೆ ರಾಯಲ್ಟಿ ಕಟ್ಟಿಸ್ಕೊಂಡ್ರೆ ಸುಮಾರು 300 ಕೋಟಿಗೆ ಹೆಚ್ಚು ರೂಪಾಯಿಯನ್ನ ಅವರು ಸರ್ಕಾರಕ್ಕೆ ಸಲ್ಲಿಸಬೇಕಾಗುತ್ತೆ. ಅದನ್ನು ಕೂಡ ವಸೂಲಿ ಮಾಡಿ ಅಂತ ಇವತ್ತು ಸದನ ಸಮಿತಿ ಹೇಳಿರುವಂತದ್ದು. ಜೊತೆಗೆ ಸುಮಾರು 1,75,000 ಎಕರೆ ಏನಿದೆ BMICP ವ್ಯಾಪ್ತಿಯಲ್ಲಿ, ಆ ವ್ಯಾಪ್ತಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮ ಕೈಗೊಂಡ್ರು BMICP ಪ್ರಾಧಿಕಾರದ ಅನುಮತಿ ಪಡಿಬೇಕು ಅಂತ ಒಂದು ಕಾನೂನನ್ನ ಮಾಡ್ಕೊಂಡಿದ್ರು. ಆದ್ರೆ ರಸ್ತೆನೆ ಬೆಂಗಳೂರಿನ ಮೈಸೂರಿಗೆ ಹೆದ್ದಾರಿ BMICP ಕಾರಿಡಾರ್ ಆಗದೇನೆ ಈ ರೀತಿ BMICP ಪ್ರಾಧಿಕಾರದ ಅಗತ್ಯತೆ ಏನು ಅನ್ನೋದನ್ನ ಕೂಡ ಸದನ ಸಮಿತಿ ಹೇಳಿದೆ. ಹಾಗಾಗಿ ಆ BMICP ಪ್ರಾಧಿಕಾರವನ್ನೇ ರದ್ದು ಮಾಡಬೇಕು ಅಂತ ಕೂಡ ಶಿಫಾರಸನ್ನು ಮಾಡ್ತಾ ಇರುವಂತದ್ದು. ಇದರಲ್ಲಿ ಕೇವಲ ರಾಜ್ಯದ ಸಂಸ್ಥೆಗಳೆಲ್ಲ ಇವ್ರ ಜೊತೆಲಿ ಅಕ್ರಮದಲ್ಲಿ ಶಾಮೀಲಾಗಿದ್ದು, ದೇಶ ವಿದೇಶಗಳ ಕೆಲವು ಕಂಪನಿಗಳು ಕೂಡ ಇವ್ರ ಜೊತೆಲಿ ಅಕ್ರಮದಲ್ಲಿ ಶಾಮೀಲಾಗಿರೋದ್ರಿಂದ ಇದನ್ನ CBI ತನಿಖೆ ಮಾಡೋದು ಸೂಕ್ತ ಅನ್ನೋ ಶಿಫಾರಸು ಮಾಡುವ ಸಾಧ್ಯತೆ ಕೂಡ ಇದೆ. ಜೊತೆಗೆ ಜಾರಿ ನಿರ್ದೇಶನಾಲಯದ ಮೂಲಕ ತನಿಖೆ ಕೂಡ ಮಾಡಿ ಅನ್ನೋ ಶಿಫಾರಸನ್ನು ಮಾಡುವ ಸರ್, ಈ ಸ್ಟಾಂಪ್ ಡ್ಯೂಟಿ ವಿನಾಯಿತಿಯನ್ನು ಅಕ್ರಮವಾಗಿ ಪಡ್ಕೊಂಡಿದ್ದಾರೆ. ಅಂದ್ರೆ 5,900 ಎಕರೆಗೆ ಪಡ್ಕೊಳ್ಳೋದ್ರ ಬದಲು 14,000 ಎಕರೆಗೆ ಪಡ್ಕೊಂಡಿದ್ದಾರೆ. ಅಂದ್ರೆ 8,100 ಎಕರೆ ಎಕ್ಸ್ಟ್ರಾ ಪಡ್ಕೊಂಡಿದ್ದಾರೆ. ಈ ಸ್ಟಾಂಪ್ ಡ್ಯೂಟಿ ವಿನಾಯಿತಿ ಅಂದ್ರೆ ಹೇಗೆ ಸರ್ ಇದು ಅಕ್ರಮ? ಈಗ BMIC ಕಾರಿಡಾರ್ ನೈಸ್ ರಸ್ತೆಗಾಗಿ ಸುಮಾರು 20,195 ಎಕರೆಯನ್ನ ಸ್ವಾಧೀನ ಮಾಡಬೇಕು ಅಂತ ನೋಟಿಫಿಕೇಶನ್ ಆಗುತ್ತೆ. ಆ ಪೈಕಿ ಆ ಬೇರೆ ಬೇರೆ ಹಂತಗಳಲ್ಲಿ ಅಲ್ಲಲ್ಲಿ ಟೌನ್ಶಿಪ್ಗಳು ಇರ್ಬೋದು, ಬೇರೆ ಬೇರೆ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡಬೇಕು ಅನ್ನೋದು ಆ ನೀಲನಕ್ಷೆಯಲ್ಲಿ ಇರುತ್ತೆ. ಹಾಗಾಗಿ ಅಲ್ಲಿ ಕೆಲವು ನೋಂದಣಿ ಆಗ್ಬೇಕಾಗತ್ತೆ, ಕೆಲವ್ರಿಗೆ ಗುತ್ತಿಗೆ ಕೊಡ್ಬೇಕಾಗತ್ತೆ. ಹಾಗಾಗಿ ಅದರಲ್ಲಿ ಕೇವಲ 5,900 ಎಕರೆ ನೋಂದಣಿ ಮಾಡುವಾಗ ಮಾತ್ರ ಅವ್ರಿಗೆ ಸ್ಟಾಂಪ್ ಡ್ಯೂಟಿ ವಿನಾಯಿತಿಯನ್ನ ಕೊಡ್ಲಿಕ್ಕೆ ಅಂದಿನ ಆವಾಗ ಸರ್ಕಾರ ಯಾವ್ದಿತ್ತು ಆ ಸರ್ಕಾರ ಸ್ಟಾಂಪ್ ಡ್ಯೂಟಿ ವಿನಾಯಿತಿಯನ್ನ ಕೊಡ್ತು. ಆದ್ರೆ ಆ ಸಂಪುಟ ಸಭೆಯ ನಿರ್ಣಯವನ್ನೇ ತಿರುಚಿರುವಂತ ಈ ಅಧಿಕಾರಿಗಳು ಸುಮಾರು 14,000 ಎಕರೆ ಸ್ಟಾಂಪ್ ಡ್ಯೂಟಿ ವಿನಾಯಿತಿಯನ್ನ ಕೊಟ್ಟು ಮೂಲಕ ಇವರೆಲ್ಲ ಅಕ್ರಮಗಳಿಗೆ ಒಂದು ರೀತಿಯಲ್ಲಿ ಹೆಲ್ಪ್ ಮಾಡಿದ್ದಾರೆ. ಜೊತೆಗೆ ಇವ್ರು ಏನ್ ಮಾಡಿದ್ದಾರೆ, ನೈಸ್ ಸಂಸ್ಥೆಯವರು ಆ ಸಂಸ್ಥೆ ಎಲ್ಲ ಗುತ್ತಿಗೆ ಆಧಾರದಲ್ಲಿ ತಗೋಬೇಕು, ಸರ್ಕಾರದ ಜಮೀನನ್ನ ಗುತ್ತಿಗೆ ಆಧಾರದಲ್ಲಿ ಪಡ್ಕೋಬೇಕಾಗಿತ್ತು. ಆದ್ರೆ ಕಡತದಲ್ಲಿ ಮೂಲ ಒಪ್ಪಂದದಲ್ಲಿ ಕೆಲವು ಎಡವಟ್ಟುಗಳನ್ನ ಮಾಡಿ ಅವರು ಒಡೆತನಕ್ಕೆ ಅವರಿಗೆ ಸ್ವಂತಕ್ಕೆ ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಅವರು ಒಪ್ಪಂದವನ್ನ ಮಾಡ್ಕೊಂಡಿದ್ದು ಸಾಕಷ್ಟು ಬಾರಿ ದೇವೇಗೌಡರು ಸೇರಿದಂತೆ ಸಾಕಷ್ಟು ಜನ ಇದನ್ನ ಹೇಳ್ತಾ ಬಂದಿದ್ರು. ಆದ್ರೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಸ್ವಂತ ಜಮೀನನ್ನು ನಂದು ಸ್ವಂತದ್ದು ಅಂತ ಹೇಳ್ಕೊಂಡು ಆ ಜಮೀನನ್ನೇ ಸರ್ಕಾರಿ ಜಮೀನನ್ನೇ ಅಡ ಇಟ್ಟು ಸಾಲ ಕೂಡ ಈ ನೈಸ್ ಸಂಸ್ಥೆ ಪಡ್ಕೊಂಡಿದೆ. ₹1 ಕೂಡ ಇವ್ರು ಬಂಡವಾಳ ಹಾಕುವಂತ ಸಾಧ್ಯತೆನೇ ಇಲ್ಲ. ಸಾಲ ಪಡ್ಕೊಂಡು ಇದನ್ನ ಅಡ ಇಟ್ಕೊಂಡು ವಿವಿಧ ಬ್ಯಾಂಕ್ಗಳಲ್ಲಿ ಅಡ ಇಟ್ಕೊಂಡು ಸಾಲ ಕೂಡ ಪಡೆದಿದ್ದಾರೆ. ಈ ರೀತಿ ಸಾಕಷ್ಟು ರೀತಿ ಅಕ್ರಮಗಳ ಅವ್ಯವಹಾರಗಳಾಗಿದೆ. ಇದನ್ನ CBI ತನಿಖೆ ಮತ್ತು ಜಾರಿ ನಿರ್ದೇಶನ ಕೊಡೋದು ಸೂಕ್ತ ಅನ್ನೋ ಶಿಫಾರಸನ್ನು ಕೂಡ ಮಾಡ್ತಾ ಇದೆ. ಓಕೆ ಬದರುದ್ದೀನ್ ಸರ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಹಳೆ ನೋಟು ಬ್ಯಾನ್ ನಿಷೇಧಿಸಿ ಕಪ್ಪು ಹಣ ಭ್ರಷ್ಟಾಚಾರ ಹಾಗೂ ಭಯೋತ್ಪಾದನೆ ವಿರುದ್ಧ ಒಂದು ರೀತಿಯ ಸಮರವನ್ನೇ ಸಾರಿರುವ ಪ್ರಧಾನಿ ತಮ್ಮ ದಿಟ್ಟ ನಡೆಯನ್ನು ಬಲವಾಗಿ ಸಮರ್ಥಿಸಿಕೊಂಡಿದ್ದಾರೆ. ಇದು ಕೇವಲ ಆರಂಭ ಮಾತ್ರ ಅಂದಿರೋ ಪ್ರಧಾನಿ ಮತ್ತಷ್ಟು ಸುಧಾರಣೆ ತರುವ ಮುನ್ಸೂಚನೆ ಕೊಟ್ಟಿದ್ದಾರೆ. ಅದೇ ಇಂಪಾರ್ಟೆಂಟ್. ಮಹತ್ವದ ಬೆಳವಣಿಗೆಯೊಂದರಲ್ಲಿ ಮದುವೆ ಕಾರ್ಯಗಳಿಗೆ ಹಣ ವಿತ್ಡ್ರಾ ಮಾಡೋದಕ್ಕೆ ವಿಧಿಸಲಾಗಿರುವಂತಹ ನಿಯಮಗಳನ್ನ ಸಡಿಲಿಕೆ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. RBI ವಿಧಿಸಿರುವಂತಹ ನಿಯಮಗಳ ಸಂಬಂಧ ಇವತ್ತು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಪರಿಶೀಲನೆ ನಡೆಸಲಿದ್ದಾರೆ. ಬಳಿಕ ನಿಯಮಾವಳಿಗಳಲ್ಲಿ ಕೊಂಚ ಸಡಿಲಿಕೆ ಮಾಡಿ RBI ಹೊಸದಾಗಿ ಆದೇಶ ಹೊರಡಿಸುವಂತಹ ಸಾಧ್ಯತೆ ಇದೆ.